ಹಲೋ ನಮಸ್ತೆ ಸ್ಟೂಡೆಂಟ್ಸ್, ನಾನು ನಿಖಿಲೇಶು ಆ್ಯಂಟಿಕ್ಲೋ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ನಾನು ಹಿಂದೆ ತಿಳಿಸಿದಂಥ C++ ಮತ್ತು ಸೀಕ್ವಲ್ಲು ಇದರ ಕೋರ್ಸನ್ನು ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿದ್ದೆ. ಸೊ ನಾಳೆ ಅದರ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾಯಿದೆ. ಯಾರಾದರೂ ಇನ್ನೂ ಕೂಡ ಜಾಯ್ನ್ ಆಗದೇ ಇದ್ದವರು, ಜಾಯ್ನ್ ಆಗಬೇಕು ಅಂತಿದ್ದವರು ದಯವಿಟ್ಟು ಆದಷ್ಟು ಬೇಗ ಜಾಯ್ನ್ ಆಗಿ. ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ನಾಳೆಯಿಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಈ ಕ್ಲಾಸಸ್ಸಲ್ಲಿ ನಿಮ್ಗೆ ಏನು ಸಿಗುತ್ತೆ ಕೇಳಿದರೆ ಲೈವ್ ಕ್ಲಾಸ್ ಇರುತ್ತೆ. ಥಿಯರಿ ನಾನು ಹ್ಯಾಂಡ್ಲ್ ಮಾಡ್ತಾ ಇದ್ದೇನೆ. ಪ್ರಾಕ್ಟಿಕಲನ್ನು ಇಂಡಸ್ಟ್ರಿ ಎಕ್ಸ್ಪರ್ಟು ಅವರು ಹ್ಯಾಂಡ್ಲ್ ಮಾಡ್ತಾ ಇದ್ದಾನೆ. ಈಸ್ ಮೈ ಬ್ಯಾಚ್ ಮೇಟ್ ಅಟ್ RVC. ಆ್ಯಂಡ್ ಒನ್ ಮೋರ್ SQL ಅನ್ನು ಕೂಡ, SQL ಸರ್ವರನ್ನು ಕೂಡ ಇನ್ನೊಬ್ಬರು ಎಕ್ಸ್ಪರ್ಟ್ ಅವರು ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ. ಟೋಟಲ್ ನಾವು 3 ಮೆಂಬರ್ಸ್ ಇದ್ದೇವೆ ಇದನ್ನು ಹ್ಯಾಂಡ್ಲ್ ಮಾಡಲಿಕ್ಕೆ. ಸೊ ನಾಳೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ನಾಳೆ ಜಸ್ಟ್ ಇಂಟ್ರೊಡಕ್ಷನ್ ಕ್ಲಾಸ್ ಇರುತ್ತೆ. ಇದ್ರ ಬಗ್ಗೆ ಯಾಕೆ ಪ್ರೋಗ್ರಾಮಿಂಗ್ ಅಂದರೆ ಏನು ಕಲಿಬೇಕು ಅಂತ. ಸೊ ಅದಿರುತ್ತೆ. ಪ್ಲಸ್ ಇದರಿಂದ ನಿಮಗೆ ಲೈವ್ ಕ್ಲಾಸ್ ಇರುತ್ತೆ. ಲೈವ್ ಆದಮೇಲೆ ನಿಮ್ಗೆ ಇನ್ ಕೇಸ್ ಯಾವುದಾದ್ರೂ ಕ್ಲಾಸನ್ನು ಅಟೆಂಡ್ ಮಾಡಲಿಕ್ಕೆ ಆಗದಿದ್ದರೆ ಇದರ ರೆಕಾರ್ಡೆಡ್ ಕ್ಲಾಸನ್ನು ಕೂಡ ನಿಮ್ಮ ಮೇಲಿಗೆ ನಾವು ಫಾರ್ವರ್ಡ್ ಮಾಡ್ತೇವೆ. ಆ್ಯಂಡ್ ಪ್ರಾಕ್ಟಿಕಲ್ ಅಪ್ರೋಚ್ ಇರುತ್ತೆ. ನಮ್ಮ ಅಲ್ಟಿಮೇಟ್ ಗೋಲು ಏನು ಅಂತ ಕೇಳಿದರೆ ಎಲ್ಲರೂ ಕೂಡ ಕೋಡಿಂಗಲ್ಲಿ ಯು ನೀಡ್ ಟು ಲರ್ನ್ ಕೋಡಿಂಗ್ ಅಷ್ಟೇ. ಅಂದರೆ ಪ್ರತಿಯೊಬ್ಬರು ಅವರದ್ದೇ ಆದಂಥ ಓನ್ ವೇಯಲ್ಲಿ ಯಾವುದೇ ಪ್ರೋಗ್ರಾಮಿಂಗ್ ಕೇಳಿದರೂ ಕೂಡ ಮಾಡುವಂತಹ ಅಪ್ರೋಚ್ ಹೇಗಿರುತ್ತೆ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜು, ಒಂದು ಪ್ರೋಗ್ರಾಮ್ ಕೇಳಿದಾಗ ಬರೆಯುವುದು ಹೇಗೆ ಪ್ರೋಗ್ರಾಮನ್ನು, ಅದೆಲ್ಲ ಅಪ್ರೋಚನ್ನು ನಾವು ಹೇಳಿಕೊಡ್ತಾ ಇದ್ದೇವೆ. ಸೊ ನಮ್ದು ಇದು ಅಕಾಡೆಮಿಕ್ಸ್ ಯೂಸ್ ಆಗುತ್ತೆ, ನಿಮಗೆ ಇಂಟರ್ವ್ಯೂಗೂ ಯೂಸ್ ಆಗುತ್ತೆ. ಅಂದರೆ ಕೋಡಿಂಗ್ ರೌಂಡ್ಸಲ್ಲಿ ತುಂಬ ಯೂಸ್ ಆಗುತ್ತೆ. ಏನಾದರೂ ಪ್ರೋಗ್ರಾಮಿಂಗ್ ಬಂದಾಗ ಅದನ್ನು ಅಪ್ರೋಚ್ ಯೂಸ್ ಮಾಡಿ, ನಾವು ಹೇಳಿಕೊಟ್ಟದನ್ನು ಯೂಸ್ ಮಾಡಿ ನೀವು ಬೇಸಿಕ್ ಫೌಂಡೇಶನ್ ಸಿಕ್ಕಿರುತ್ತೆ ನಿಮಗೆ. ಮತ್ತು ಪ್ರೋಗ್ರಾಮಿಂಗನ್ನು ಮಾಡೋ ಒಂದು ಎಬಿಲಿಟಿ ನಿಮ್ಗೆ ಸಿಗುತ್ತೆ. ಆಯಿತಾ? ನಾಳೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸೊ ಜಾಯ್ನ್ ಆಗೋರು ಆದಷ್ಟು ಬೇಗ ಜಾಯ್ನ್ ಆಗಿ. 4000 ರೂಪೀಸ್ ಫೀಸ್ ಇರುತ್ತೆ. ಓಕೆ, ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಜಾಯ್ನ್ ಆಗಿ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ಲಾಸ್ಟು ಇನ್ನು ಮತ್ತೆ ಜಾಯ್ನ್ ಆಗಲಿಕ್ಕೆ ಇದಿರೋದಿಲ್ಲ. ಸೊ ಜಾಯ್ನ್ ಆಗೋರು ಆದಷ್ಟು ಬೇಗ ಜಾಯ್ನ್ ಆಗಿ. 4000 ರೂಪೀಸ್ ಅಂತ ನೋಡಬೇಡಿ. ಬೇಸಿಕ್ ಫೌಂಡೇಶನ್ ವೆರಿ ಇಂಪಾರ್ಟೆಂಟು. ಕೆಲವರು ಹೇಳ್ತಾ ಇದ್ದಾರೆ ಸರ್ ಫಸ್ಟ್ ಇಯರಲ್ಲಿ ಬೇಡ, ಸೆಕೆಂಡ್ ಇಯರಿಗೆ ತಗೊಳ್ಳಿ ಅಂತ ಇದ್ದೀರಾ. ಇಲ್ಲ, ನನ್ನ ಪ್ರಕಾರ ಅದು ಒಳ್ಳೆ ಆಪ್ಷನ್ ಅಲ್ಲ. ಫಸ್ಟ್ ಇಯರ್ಲಿ ತಗೊಳ್ಳಿ. ಫಸ್ಟ್ ಫೌಂಡೇಶನ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಅದಾದ ನಂತರ ಡೀಪ್ ಹೋಗಿ. ಓಕೆ, ಬೇರೆ ಇನ್ನೊಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳಿ, ಡೀಪ್ ಹೋಗಿ. ಆಮೇಲೆ ನಿಮಗೆ ಡೇಟಾ ಸ್ಟ್ರಕ್ಚರ್, ಅಲ್ಗೋರಿದಮ್, ಆಪರೇಟಿಂಗ್ ಸಿಸ್ಟಮು ತುಂಬ ಸಬ್ಜೆಕ್ಟ್ಸ್ಗಳು ಬರುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ಸ್ಟಾರ್ಟ್. ಫೌಂಡೇಶನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಂತ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು. ಮುಂದಿನ ಕೋರ್ಸಲ್ಲಿ ನಾನು ನಿಮಗೆ ಕಂಪ್ಲೀಟ್ ಕಂಪನಿ ಇಂಟರ್ವ್ಯೂ ಪ್ರಿಪ್ರೇಷನ್ ಕಿಟ್ಟನ್ನು ಮಾಡ್ತೀನಿ. ಅದರಲ್ಲಿ ಎಲ್ಲ ಸಬ್ಜೆಕ್ಟ್ಗಳು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದನ್ನು ತೊಗೊಂಡಿದ್ದರೆ ನಿಮಗೆ ಬೇಸಿಕ್ ಫೌಂಡೇಶನ್ ಸ್ಟ್ರಾಂಗ್ ಆಗುತ್ತೆ. ಓಕೆ, ಬೇಸಿಕ್ ಫೌಂಡೇಶನ್ ಸ್ಟ್ರಾಂಗ್ ಆಗುತ್ತೆ. ಸೊ ಜಾಯ್ನ್ ಆಗಬೇಕಂತಿದ್ದವರು ಆದಷ್ಟು ಬೇಗ ಜಾಯ್ನ್ ಆಗಿ. ನಾನು ಲಿಂಕನ್ನು ಕೊಡ್ತೇನೆ ಡಿಸ್ಕ್ರಿಪ್ಷನಲ್ಲಿ. ಸೊ ಆ ಲಿಂಕಿಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ. ಆ ಲಿಂಕನ್ನು ಪ್ರೆಸ್ ಮಾಡಿ ರಿಜಿಸ್ಟರ್ ಮಾಡಿ, ಮತ್ತು ನಾನು ನಿಮ್ಮನ್ನು ಗ್ರೂಪಿಗೆ ಜಾಯ್ನ್ ಮಾಡಿಸ್ತೇನೆ. ಓಕೆ, ಈ ಒಂದು ಇದರಿಂದ ಜಾಯ್ನ್ ಆಗಬೇಕು ಅಂತಿದ್ದವರು ಲಿಂಕಲ್ಲಿ ಇರುತ್ತೆ. ಓಕೆ, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶು. ಅಂಟಿಲ್ ದ್ಯಾಟ್, ಲವ್ ಯು ಆಲ್. ಬಾಯ್, ಟೇಕ್ ಕೇರ್. ಜೈ ಭಾರತ್ ಮಾತೆ.